ನಮಸ್ಕಾರ, ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅಂತ ಅನ್ಕೋತೀನಿ. ನಾವು ಕೂಡ ಆರಾಮದೇವಿ ನೋಡ್ರಿ. ಇದು ನಿನ್ನೆ ರಾತ್ರಿಯ ವಿಡಿಯೋ. ಬಾ ಮಮ್ಮನ ಬಾ ಬಾರ ಚಿನ್ನ ಏ ಬಾ ಬಾರ್ವಾ ಬಾರ ಎಡ ತುತ್ ಮಮ್ಮನ್ ಮಕ್ಕೋ ಬಾ ಬಾ ಬಿಡಣ ಬಾ ಚಿನ್ನ ಚಿನ್ನು ಮತ್ ಮಳಿ ಜೋರ ಅಥವಾ ನೀನೇನು ಎಲ್ಲ ಕಡೆ ಸೋರಿತ್ತು. ಇವತ್ತು ಏನೇನ್ ಮಾಡ್ತತನ ತಂಬಾಕಿನ ಮಳಿ ನಿನ್ನೆ ಮನೆಯೆಲ್ಲ ಸೋರಿತ್ ನಮ್ದ. ಇವತ್ತು ಏನೇನ್ ಆಕೇತನ ಎಲ್ಲಿ ಮಕ್ಕೋತೀಯ? ಅಲ್ಲಿನ್ ಬಾಳ ಸೋರೈತಿ. ಅಯ್ಯೋ ಬರೋಬ್ಬರಿ ಸೋರೈತದ. ರಾತ್ರಿ ಮಳಿ ಬಂದ್ರೆ ಸೋರ್ತತ್ ನೋಡಂಗಾರ. ನೀನ್ ಮಧ್ಯಾಹ್ನ ಸೋರೈತಲ್ ಬಾಳ. ನನ್ ಮಕ್ಕಳಿಗೆ ಮಕ್ಕೋ ಬಾ. ಇಲ್ಲ ಕಟ್ಟದ ಮೇ ಮಕ್ಕೋ. ನಿನ್ನೆ ರಾತ್ರಿ ಸಿಕ್ಕಾಪಟ್ಟೆ ಮಳೆ ಆಕೈತೆ ಅಂದ್ಕೊಂಡ್ವಿ. ಅಷ್ಟೊಂದೇನು ಆಗಲಿಲ್ಲ, ಸ್ವಲ್ಪ ಆಯ್ತು ನೋಡ್ರಿ. ಇಲ್ಲಿ ನಮ್ಮ ಮನೆ ಕಡೆ ಹುಡುಗಿ ಚಪ್ಪಲಿ ಸಂಬಂಧ ನಮ್ಮ ಚಿನ್ನು ಜಗಳ ಮಾಡಕತ್ತಿದ್ಲ. ಹಂಗಾಗಿ ಸ್ವಲ್ಪ ಹೊತ್ತು ಹಾಕೋತಾ ಅಂತಂದು ಇಸ್ಕೊಂಬಂದಿದ್ದೆ. ಚಪ್ಪಲಿ ಸ್ಟೋರಿ ನೋಡ್ರಿ ಹೆಂಗೈತೆ ನಮ್ಮ ಚಿನ್ನೊಂದು ಇವತ್ತು. ಹಂಗೆ ಕಾಣೋದಿಲ್ಲ ಚೆನ್ನಾಗಿ. ಬಟ್ ಅಯ್ಯೋ ನನಗೂ ಬರಂಗಿಲ್ಲ. ಏನು ಮಾಡೋಣ ನಿನಗೆ ಹಾಕೊಳಕ್ ಬರ್ಲಿಲ್ಲ. ಹೋಗ್ಕೊಂಡ್ರೆ ಬರ್ತೈತೆ ಅದೇ. ತಗೋ ಇಳ್ಕೊ ಇಳುವ ಇಳ್ಕೊ ಎತ್ತು ಒಳಗಿರ್ಬೇಕು.
ಸುರುತ್ತೇನೆ ಹಾಂ ಬಿಡಿ ಹೊತ್ಕೋ ಹೋಯ್ತಾ ಪಟ್ನ ಸರಿ ಈಕಿ ಹಿಡ್ಕೊಳಕಿ ಕೂಡ ಆಕಿ ಬಿಡಿ ಇಲ್ಲಿ ನಮ್ಮ ಹೊಲಕ್ಕೆ ಬಂದಿದ್ದೆ ನಾನು ಇವತ್ತು. ನಮ್ಮ ಹೊಲದ ಹೆಂಗೈತಿ ಏನು ಅನ್ನೋದು ನಿಮ್ಮ ಜೋಡಿ ಇವತ್ತಿನ ವಿಡಿಯೋದಾಗ ಶೇರ್ ಮಾಡ್ಕೋತೀನಿ. ಬರೀ ನಮ್ಮ ಹೊಲ ನೋಡ್ಕೊಂಬರೋಣ ಅಂತ. ಹಂಗೆ ಯಾರೆಲ್ಲ ಫಸ್ಟ್ ಟೈಮ್ ನೋಡತ್ತಿರಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡ್ರಿ, ಅಂದ್ರೆ ನೆಕ್ಸ್ಟ್ ಹಾಕೋ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತೈತಿ. ಆರಾಮ್ಸೆ ವಿಡಿಯೋ ನೋಡ್ಬಹುದು. ಮತ್ತು ಈಗ ವಿಡಿಯೋ ಕಂಟಿನ್ಯೂ ಮಾಡೋಣ ಅಂತ. ಮಳೆ ಆಗಿಲ್ಲ ಇನ್ನೂ ಅಷ್ಟೊಂದು ಹೇಳ್ಕೊಳಂಗ್ರಿ. ಭೂಮಿ ಸಿಕ್ಕಾಪಟ್ಟೆ ಕಾವು ಹಂಗೆ ಹೊಡಿತೈತೆ ಜಳ ಅಂತೂ. ಕಟ್ಗೆ ಕಡಿಯತ್ತಾರೆ ನಮ್ಮ ಮನೆಯವ್ರು ಹೊಲದಾಗ. ಹೇಳಲ್ದಾನ ಯಾರೋ ಒಂದಿಷ್ಟು ಕಟ್ಗೆ ಕಡ್ದು ಹೋಗ್ಬಿಟ್ಟಾರಂತ. ಅವ್ರಿಗೆ ನೀರು ತೊಗೊಂಬಂದೇನು ರೀ, ಬಿಸಿಲು ಭಾಳ ಐತಲ್ಲ, ನೀರು ಬೇಕಂತ ಫೋನ್ ಹಚ್ಚಿದ್ರು. ಚಿನ್ನು ಮಲಗಿಸಿ ನಮ್ಮ ಅತ್ತಿಗೆ ಹೇಳಿ ಬಂದೇನಿ. ಇಷ್ಟು ವರ್ಷ ಆದ್ರೂ ಗಂಡ ಹೆಂಡತಿಗೆ ಏನು ತ್ರಾಸ ಇದ್ದಿದ್ದಿಲ್ಲ ನಮಗೆ. ನಮ್ಮ ಅವದಾನ ನಮ್ಮ ಅತ್ತಿದಾಳ, ಹೊಲ ನೋಡ್ಕೋತಾರ ಮಾಡ್ಕೋತಾರ, ಆರಾಮ್ ದುಡಿನು ರೊಕ್ಕ ಮಾಡ್ಕೊಳ್ಳು, ಒಟ್ಟು ಮನೆ ಹಾಕ್ಸಕ್ಕೆ ಸಜ್ಜು ಮಾಡ್ಕೊಳ್ಳು, ಹೊಲಕ್ಕೆ ಬೋರ್ ಹಾಕ್ಸೋನು ಇದ ಅಂತಿದ್ರು ಮನೆಯವ್ರು. ಈಗ ಅವ್ರ ಅಪ್ಪಾರು ತೀರ್ಕೊಂಡು ಬೆಳಕ ಪಾಪ ಎಲ್ಲ ಅವ್ರಿಗೆ ಬಿದ್ದೈತಿ. ಅತ್ಲಾಗ ಗಾಡಿ ಕಡೆನೂ ಹೋಗ್ಬೇಕು, ಇತ್ಲಾಗ ಹೊಲ್ದಾಗಿಂದು ಮನೆಯನ್ನು ನೋಡ್ಕೋಬೇಕು. ಒಂದು ತಿಂಗ್ಳದಾಗ ಅಂದ್ರೆ ಎಕ್ದಮ್ ಸೊರಗಿ ಬಿಟ್ಟಾರ. ಎರಡೂ ಕಡೆನೂ ಒಡ್ಡಾಡ್ಬೇಕು ಅವ್ರು. ಪಾಪ ಅನಿಸ್ತೈತೆ ಅವ್ರು ನೋಡಿದಾಗ. ತಂದೆ ಸತ್ತು ಜವಾಬ್ದಾರಿ ಬರ್ತೈತೆ ಅಂತಾರಲ್ಲ, ಸುಳ್ಳಲ್ಲಿ ನೋಡ್ರಿ. ಇದ್ದಾಗ ನೆಗ್ಲೆಕ್ಟ್ ಮಾಡಿದ್ವಿ, ಅದಾರು ಬಿಡು ಮಾಡ್ತಾರೆ ಬಿಡು ನಮಗೇನು ಚಿಂತೆ ಅನ್ನಂಗಿದ್ವಿ. ಈಗ ನೋಡ್ರಿ ಒತ್ತಾಟಿಂದ ಎಷ್ಟೊತ್ತಿದ್ರು ನಾವೇ ಮಾಡ್ಕೋಬೇಕು ಕೆಲಸನ. ನಮ್ಮ ಹೊಲ ನೋಡ್ರಿ ಇದಿಷ್ಟು. ಆ ದಂಡಿನಿಂದ ಹಿಡಿದು ಈ ದಂಡಿ ತಕ್ಕರಿ ಅಲ್ಲಿ ಕೆಲಸ ಮಾಡತ್ತಾರ ಮನೆಯವ್ರು. ಏನು ಭಾಳ ಇಲ್ಲ, ಬರೀ 2 ಎಕರೆ ಹೊಲ ಐತೆ ಅಷ್ಟ. ಅದ್ರಾಗ ಅರ್ಧ ಕೆರಿನ ಕಡ್ದಾರ. ಮಣ್ಣು ಅವಾಗೇನ ಬಡತನ ಪರಿಸ್ಥಿತಿ ಒಳಗೆ ಮಣ್ಣಿನ ಕೊಟ್ಟು ಅದೆಷ್ಟೋ ರೊಕ್ಕ ಕೊಡ್ತಿದ್ರು ಅಂತ ನಮ್ಮ ಅವರ ಟ್ಯಾಕ್ಟ್ರಿಗೆ ಮತ್ತು ಲಾರಿಗಳಿಗೆ. ಹಂಗಾಗಿ ಕಡ್ದು ತೆಗ್ ಬಿದ್ದೈತಿ. ಹಳ್ಳದ ಗತ್ಲಾಗೈತ್ರ ಅದು, ನೀರು ನಿಂದಿರ್ತಾವಲ್ಲೇ. ಒಂದೊಂದು ಸರಿ ನೀರು ಬರ್ದಾಗ ಪಂಪ್ ಶೆಟ್ ಹಚ್ಚಿ ಹೊಲಕ್ಕೆ ನೀರದು ಹಾಸ್ತಾರೆ. ನಮ್ಮ ಮನೆಯವ್ರು ಅಲ್ಲೇ ಇದಾರೆ. ನೀರಿಲ್ಲ ಕೆರೆಯಾಗ? ಹಾಂ ರೀ, ನೀರು ಹೆಂಗೆ ಶಿಳ್ದು ಹೋಗಿ ದಾರಿ ಬಾ, ನೀರು ಕುಡಿ ಬಾ. ನಾನು ತಂದೇನು ಬಾ. ಕರಿಬೇವಿನ ಗಿಡ ಚಲೋ ಆಗೈತಲ್ಲ. ಯಾವ ಗಿಡ ಕಡ್ದು ಹೋಗ್ಯಾರ? ಹಾಂ ರೀ, ಆಚೆ ಕಡೆ ಬಿದ್ರಿನ ಗಿಡಗಳ ಎಷ್ಟು ಹೇಳಿ ಕಡ್ದಾರ? ಯಾರು ನೋಡೇ ಇಲ್ಲ ಅಂತ ಕಡ್ದಿದ್ದ. ಚಲೋ ಮಾಡ್ಯಾರ ಬಿಡು, ಪುಣ್ಯ ಆತ್ಲ. ಬಾ, ಬಾಳೆಂತ ನೀರು ಕುಡಿ ಬಾ. ಎಲ್ಲದಾನ ಅವನ್ನ? ಇದಕ್ಕೆ ಬಂದೆ ನಾನು ದ್ಯಾಮವ್ವನ ಗುಡಿಗೆ. ಬಾಕ ಅಂದ, ಒಲಿಪ ನಾ ಬೈಕ್ನೇ ಬರೋಕಂತ. ನಮ್ಮನ್ನು ಬರ್ತಾನೆ ಹೋಗಿ ನೀನು ಅಂತಾನೆ ಬಾ. ನಾವು ಅಂಗಿಗೂ ಪ್ಯಾಂಟಿಗೂ ನಿನ್ನ ಕೂದ್ಲಕ್ಕೂ ಗುರ ಕೊಡುವಂತ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಕೈತಿ ಅನ್ಕೋತೀನಿ. ನಮ್ಮ ಚಿನ್ನೊಂದ ಮತ್ತು ನಮ್ಮ ಹೊಲ ಹೆಂಗೈತೆ ಅನ್ನೋದನ್ನು ಕಮೆಂಟ್ ಮಾಡೋಕೆ ಹೋಗ್ಬಿಡ್ರಿ. ಮತ್ತು ನಾಳೆ ವಿಡಿಯೋದ ಮತ್ತು ನಾನು ನಿಮ್ಗೆ ಸಿಗುತ್ತೇನಂತೆ. ಎಲ್ಲರಿಗೂ ನಮಸ್ಕಾರ.